ಬೇರೆ ಬಂದಿದೆ ಎಲ್ಲರಿಗೂ ಶುಭ ಸಂಜೆ. ಮೊದಲಿಗೆ ದೀಪ ಬೆಳಗುವ ಕಾರ್ಯಕ್ರಮವನ್ನು ಕ್ಲೋಸ್ ಆಗಿ ಸರ್, ಹತ್ರ ಬನ್ನಿ ಸರಿ, ಮುಂಚೆ ಕ್ಲೋಸ್ ಆಗಿ. ಇಂದು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿರುವ ಪೊಲೀಸ್ ಹೀರೋಸ್ ಎಂಬ ಈ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿಸಿಬಿ ಅರುಣ್ ಸರ್ ಶಾಲಾ ಸಂಸ್ಥೆಯ ವೈದ್ಯಾಧಿಕಾರಿಗಳಿಗೆ ಹಾಗೂ ಇಲ್ಲಿನ ಎಲ್ಲ ಆಡಳಿತ ಮಂಡಳಿಯ ಸಿಬ್ಬಂದಿಯವರಿಗೆ ಮತ್ತು ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಲ್ಲಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಈ ದಿನದ ಪೊಲೀಸ್ ಹೀರೋ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಬೇಕಂತೇಳಿ ಒಂದು 10-15 ಡೇಸ್ ಬ್ಯಾಕಲ್ಲಿ ನನಗೆ ರೆಡ್ಡಿಯವರು ಫೋನ್ ಮಾಡಿದರು. ಸೊ ಆ ಒಂದು ವಿಚಾರ ಕೇಳಿ ನನಗೆ ಆಶ್ಚರ್ಯ ಆಯಿತು. ಇದೇನಪ್ಪ ನಮ್ಮನ್ನು ಕರೆಸಿ ಈ ಪೊಲೀಸ್ ಹೀರೋ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ನಮಗೂ ಒಂದು ಸಂತೋಷ ಆಯಿತು. ನಮ್ಮನ್ನು ಗುರುತಿಸಿ ಸಮಾಜದಲ್ಲಿ ಈ ಥರ ಕಾರ್ಯಕ್ರಮನ ಇಟ್ಕೊಂಡಿದ್ದಾರಲ್ಲ, ನಾವು ಯಾವ ದೊಡ್ಡ MLA MP ಅಥವಾ ಬೇರೆ ಗಣ್ಯ ವ್ಯಕ್ತಿಗಳ ಇಲ್ವಲ್ಲ, ನಾವು ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಜನ, ನಿಸ್ವಾರ್ಥ ಇದೆ. ಇಲ್ಲಿವರೆಗೂ ನಮ್ಮ ಸರ್ವಿಸ್ಸು 37 ವರ್ಷ ನಾನು ಸರ್ವಿಸ್ ಮಾಡಿದೆ. ಮಂಜು ಅವರು 41 ವರ್ಷ ಸರ್ವಿಸ್ ಮಾಡಿದ್ರು. ನಮ್ಮ ಜಯಣ್ಣವರು 36 ವರ್ಷ ನಿರಂತರವಾಗಿ ನಾವೆಲ್ಲ ಡಿಫೆನ್ಸಲ್ಲಿ ಕೆಲಸ ಮಾಡಿದ್ರು. ನಾನು ಪೊಲೀಸಲ್ಲಿದ್ದೀನಿ, ಅವರು BSF ಮತ್ತು RPF ಕೆಲಸ ಮಾಡಿದವರು. ನಮಗೆ ಈ ಅವಕಾಶ ಸಿಕ್ಕಿರೋದು ನೋಡಿದ್ರೆ ನನಗೆ ನಿಜಕ್ಕೂ ಆಶ್ಚರ್ಯ. ಒಂದು ಏನಪ್ಪ ಅಂತಂದರೆ, ನನಗೆ ಸರ್ ಒಂದು ಇದನ್ನು ಹೇಳಿದರು, ಸರ್ ಈ ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಮಿಂದನೇ ಉದ್ಘಾಟನೆ ಮಾಡಿಸ್ಬೇಕು ಅಂದಾಗ ನನಗೆ ತುಂಬ ಸಂತೋಷ ಆಯಿತು. ಇಂದು ಇಲ್ಲಿ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಧಿಕಾರಿಯಾಗಿ ಮಾತನಾಡೋ ಅವಕಾಶ ಕೂಡ ನನಗಿಲ್ಲಿ ದೊರಕಿದ್ದು ನನಗೆ ತುಂಬ ಹೆಮ್ಮೆಯ ವಿಷಯ. ಪೊಲೀಸ್ ಸೇವೆ ನಮ್ಮ ಪಾಲಿಗೆ ಕೇವಲ ಉದ್ಯೋಗ ಅಲ್ಲ, ಅದು ನಮ್ಮ ಸಮಾಜದ ಮೇಲಿನ ಜವಾಬ್ದಾರಿ ಮತ್ತು ಸೇವೆ. ಮೇಡಮ್ ಹೇಳಿದ್ರಲ್ಲ, ಅದು ಕರೆಕ್ಟಾಗಿದೆ, ಅದು ನಮ್ಮ ಸೇವೆ. ನಾನಲ್ಲಿ ಪಗಾರ ತಗೋತೀನಿ, ಸಮಾಜದ ಸೇವೆಗೆ ನಿಂತಿರ್ತಕ್ಕಂಥ ವ್ಯಕ್ತಿಗಳು ನಾವು. ನಮ್ಮ ಕರ್ತವ್ಯದಲ್ಲಿ ತೀಕ್ಷ್ಣ ದೃಷ್ಟಿ ಅತ್ಯಂತ ಮಹತ್ವದ. ತನಿಖೆಗೆ ನಿಗಾವಣೆ, ರಾತ್ರಿ ಬಳೆಗಳು ಮತ್ತು ದಾಖಲೆ ಕೆಲಸಗಳಲ್ಲಿ ಕಣ್ಣುಗಳ ಪಾತ್ರ ಅತ್ಯಂತ ಮುಖ್ಯ. ಇದು ಕರೆಕ್ಟಾಗಿ ನನಗೆ ಹೋಗ್ತಕ್ಕಂಥ ವಿಚಾರ. ಯಾಕಂದರೆ ನಾವು ಸುಮಾರು ವರ್ಷ ಕೆಲಸ ಮಾಡುವಾಗ ರಾತ್ರಿ ಬಳೆ ಮಾಡಿದ್ದೀವಿ, ರಾತ್ರಿ ಕೆಲಸ ಮಾಡಿದ್ದೀವಿ, ಹಗಲು ಕೆಲಸ ಮಾಡಿದ್ದೀವಿ. VIP ಬಂದಾಗ ನಿರಂತರವಾಗಿ ನಾವು ಕೆಲಸ ಮಾಡಿದ್ದೀವಿ. ಟೈಮ್ ಊಟ ಇರ್ತಿರಲಿಲ್ಲ, ನಿದ್ದೆ ಇರ್ತಿರಲಿಲ್ಲ. ಆ ಕೆಲಸಗಳನ್ನು ಮಾಡಬೇಕಾದ್ರೆ ಭಾರಿ ನಮಗೆಲ್ಲ ವೃತ್ತಿಗೆ ಸೇರಿದ್ದೀವಿ, ಮಾಡಲೇಬೇಕಲ್ಲ, ಅದನ್ನು ಮಾಡ್ತಾ ಇದ್ವಿ. ಸೇವೆಯಲ್ಲಿ ಒತ್ತಡದಲ್ಲಿ ನಾವು ನಮ್ಮ ಆರೋಗ್ಯನ ನಿರ್ಲಕ್ಷ್ಯ ಮಾಡ್ತಾ ಇದ್ವಿ. ಕಾರಣ ಅಂದರೆ ಇಷ್ಟೇ, ಸಮಯ ಸಿಕ್ಕಾಗ ಎಲ್ಲಿ ಏನು ಸಿಗುತ್ತೆ ಅದನ್ನು ತಿಳ್ಕೊಂಡು ನಾವು ಕೆಲಸ ಮಾಡೋಂಥ ಅವಕಾಶ ನಮ್ಗೆ ಸಿಕ್ಕಿತ್ತು. ಮತ್ತು ಅದು ನಮ್ಮ ವೃತ್ತಿ ಆಗಿತ್ತು. ಕಂಪಲ್ಸರಿ ನಾವು ಮಲಗಲೇಬೇಕು, ಕಂಪಲ್ಸರಿ ನಾನು ಮನೆಯಲ್ಲೇ ತಿನ್ನಬೇಕು ಅಂತ ಒಂದು ಏನೂ ಇರಲಿಲ್ಲ. ಎಲ್ಲಿ ಸಿಗುತ್ತೆ ಅಲ್ಲಿ ತಿನ್ಕೊಳ್ಳೋದು, ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಕೆಲಸವನ್ನು ನಿರಂತರವಾಗಿ ಮಾಡ್ಬಂದಿದ್ದೀವಿ. ಹಾಗೆ ಈ ವಾಸನ ಐಕ್ಯ ತಂಡಕ್ಕೆ ಪೊಲೀಸ್ ಇಲಾಖೆ ಪರವಾಗಿ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ನಮ್ಮನ್ನು ಗುರುತಿಸಿ
ಈ ಪೊಲೀಸ್ ಹೀರೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಕರೆಸಿದ್ರಲ್ಲ, ಅದಕ್ಕೆ ನಾನು ಧನ್ಯ ಆಗಿದ್ದೀನಿ, ನಿಜವಾಗ್ಲೂ ಧನ್ಯ. ನಾನು ಮೊದಲೇ ಹೇಳಿದಾಗೆ ಇದಕ್ಕೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂತ ನಾನು ಅನ್ಕೊಬಿಟ್ಟಿದ್ದೆ. ನಾವೇನು ದೊಡ್ಡ ವ್ಯಕ್ತಿಗಳು ಕೂರಿಸ್ಬಿಟ್ಟಿದ್ದೀರಲ್ಲ, ಇದೊಂಥರ ಆಶ್ಚರ್ಯ ಆಗ್ತು ನನಗೆ. ಇರಲಿ, ಇದೊಂದು ಸದಾವಕಾಶ, ಯಾಕಂದರೆ ಭಗವಂತ ಕೊಟ್ಟಂಥ ಅವಕಾಶಗಳಿವೆಲ್ಲ. ಕೆಲವರೆಲ್ಲ ಸನ್ಮಾನ ಮಾಡಿಸ್ಕೊಳ್ಳಿಕ್ಕೆ ಅರ್ಜಿ ಹಾಕ್ತಾರೆ ಅಲ್ಲ ಸರ್, ಏನೇನೋ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಾವು ವಿತೌಟ್ ಇನ್ಫ್ಲೂಯೆನ್ಸಲ್ಲಿ ವಾಸನ ಇಕ್ಕೇರಿಗೆ ಬಂದು ಪೊಲೀಸ್ ಹೀರೋ ಆಗಿ ನಿಮ್ಮ ಜೊತೆಗೆ ಕುಲಂಕುಷವಾಗಿ ಮಾತಾಡ್ತಿದ್ವಿ. ಯಾಕೆಂದರೆ ನಮ್ಮ ಸೇವೆಗಳಲ್ಲಿ ಆ ರೀತಿ ಕೆಲಸ ಇತ್ತು. ಏಕೆಂದರೆ ಒಂದೊಂದು ಕೊಲೀಗ್ಸ್, ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ಸೇರಿರುವ ಪ್ರೆಸ್ ಫ್ರೆಂಡ್ಸ್ ಎಲ್ರಿಗೂ ಹೃದಯಪೂರ್ವಕ ವಂದನೆಗಳು. ಸೊ ನಾವು ವೃತ್ತಿಯಿಂದ ಐ ಸರ್ಜನ್ಸ್ ಆಗಿರಬಹುದು, ಆದರೆ ಇಂದು ನಾವು ವೈದ್ಯರಾಗಿ ಮಾತ್ರವಲ್ಲ, ನಿಮ್ಮ ಸೇವೆಗೆ ಕೃತಜ್ಞತೆಯುಳ್ಳ ನಾಗರಿಕರಾಗಿ ನಿಮ್ಮ ಮುಂದಿದ್ದೇವೆ. ಪೊಲೀಸ್ ಇಲಾಖೆ ಅಂದರೆ ಶಿಸ್ತು, ಜವಾಬ್ದಾರಿ ಹಾಗೂ ತ್ಯಾಗದ ಪ್ರತೀಕ. ಇಲ್ಲಿ ಹಿರಿಯ ಅಧಿಕಾರಿಗಳ ಅನುಭವ, ಯುವ ಸಿಬ್ಬಂದಿಯ ಶಕ್ತಿ ಹಾಗೂ ಮಹಿಳಾ ಸಿಬ್ಬಂದಿಯ ಸಮರ್ಪಣೆ, ಈ ಮೂರು ಸೇರಿಯೇ ಸಮಾಜದ ಸುರಕ್ಷತೆ ಸಾಧ್ಯವಾಗುತ್ತೆ. ಸೊ ನೀವು ದಿನದ 24 ಗಂಟೆ ಯಾವುದೇ ವೆದರ್ ಕಂಡೀಷನ್ಸ್ ಇರ್ಬೋದು, ಡೇ ಆ್ಯಂಡ್ ನೈಟ್ ಸಮಾಜದ ಶಾಂತಿ, ಕಾನೂನು ಹಾಗೂ ಸುರಕ್ಷತೆಗೆ ಕಾವಲು ನೀಡ್ತೀರಿ. ಸೊ ಈ ಸೇವೆಯಲ್ಲಿ ನಿಮ್ಮ ಕಣ್ಣುಗಳು ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ನಿಮ್ಮ ಪ್ರೊಫೆಷನಲ್ಲೂ ಅಷ್ಟೇ ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ಫುಲ್ ಲೈಫ್ ನಿಮ್ಮದು. ಸೊ ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ, ನೈಟ್ ಶಿಫ್ಟ್ಸ್ ಮಾಡ್ತೀರಾ, ಆ್ಯಂಡ್ ಎಷ್ಟೋ ಸತಿ ಫ್ಯಾಮಿಲಿಯಿಂದ ದೂರ ಇರಬೇಕಾಗತ್ತೆ. ಸೊ ಈ ಥರ ಸ್ಟ್ರೆಸ್ಫುಲ್ ಸಿಚುವೇಶನ್ಸಲ್ಲಿ ಕೆಲಸ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಗೊತ್ತಿಲ್ಲದೇನೆ, ಡಯಾಬಿಟೀಸ್, ಹೈಪರ್ಟೆನ್ಷನ್, ಸ್ಟ್ರೋಕ್, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇವೆಲ್ಲನೂ ಸೂಚನೆಯಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮ್ಮ ದೇಹಕ್ಕಲ್ಲದೆ ಈ ಪ್ರಾಬ್ಲಮ್ಸಿಂದ ಕಣ್ಣಿಗೂ ಗಂಭೀರ ಪರಿಣಾಮ ಬೀರುತ್ತೆ. ಸೊ ಡಯಾಬಿಟೀಸಿಂದ ಡಯಾಬಿಟಿಕ್ ರೆಟಿನೋಪತಿ ಅನ್ನೋ ನರದ ತೊಂದರೆ ಶುರುವಾಗುತ್ತೆ. ಅದು ಸೈಲೆಂಟಾಗಿ ಶುರುವಾಗುತ್ತೆ, ಸಿಂಪ್ಟಮ್ಸ್ ಇರಲ್ಲ ಶುರುವಿನಲ್ಲಿ. ಅದನ್ನು ನಾವು ಟೈಮ್ ಸರಿಯಾಗಿ ಚೆಕ್ ಮಾಡಿಸ್ಕೊಂಡು ಅದನ್ನು ನಾವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ಪರ್ಮನೆಂಟ್ ಆಗಿ ವಿಷನ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ.